ಎಲ್ಲರಿಗೂ ನಮಸ್ಕಾರ. ಕೋಡಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಲಾಸ್ಟ್ ವಿಡಿಯೋದಲ್ಲಿ ಲಾಗಿನ್ ಯಾವ ಥರ ವರ್ಕ್ ಆಗುತ್ತೆ, ಯೂಸರ್ ನೇಮ್ ಪಾಸ್ವರ್ಡ್ ಯಾವ ಥರ ಟೈಪ್ ಮಾಡಬೇಕು, ಮತ್ತೆ ಕನ್ಸೋಲ್ ಲಾಗ್ ಅಂದರೆ TS ಫೈಲ್ ನಾವು ಯಾವ ಥರ ಚೆಕ್ ಮಾಡ್ಕೋಬೇಕು ಅಂತ ನೋಡಿದ್ವಿ. ಈಗ ಒಂದು ವೇಳೆ ಲಾಗಿನ್ ಸಕ್ಸಸ್ಫುಲ್ ಆದರೆ ಅದನ್ನ ಯಾವ ಥರ ನೆಕ್ಸ್ಟ್ ಇದಕ್ಕೆ ರೀಡೈರೆಕ್ಟ್ ಮಾಡೋದು ಅಂತ ನೋಡೋಣ. ಈಗ ಒಂದು ಕಂಡೀಷನ್ ಚೆಕ್ ಮಾಡೋಣ. ನಾವು ಯೂಸರ್ ನೇಮ್ ಇಸ್ ಈಕ್ವಲ್ ಟು ಅಡ್ಮಿನ್ and password is equal to admin 123 ಅಂತರ ಈ ಕಂಡೀಷನ್ ಬಂದ್ರೆ ಮಾತ್ರ ನಾವು ಲಾಗಿನ್ ಪೇಜ್ಗೆ ರೀಡೈರೆಕ್ಟ್ ಮಾಡೋದು, ಡ್ಯಾಶ್ ಬೋರ್ಡ್ ಪೇಜ್ಗೆ ರೀಡೈರೆಕ್ಷನ್ ಮಾಡೋಣ. ಸೊ ಈಗ ರೌಟಿಂಗ್ TS ಫೈಲ್ ಒಳಗಡೆ ರೌಟ್ ಮಾಡಬೇಕು ಅಂತಂದ್ರೆ ನಾವು ಏನ್ ಮಾಡಬೇಕು ಅಂದ್ರೆ ರೌಟರ್ನ ಇಂಪೋರ್ಟ್ ಮಾಡ್ಕೋಬೇಕು. ಸೊ ಇಂಪೋರ್ಟ್ ರೌಟರ್. ಓಕೆ, ಸೊ ಇಲ್ಲಿ ನಾನು ಆಲ್ರೆಡಿ ಕನ್ಸ್ಟ್ರಕ್ಟರ್ನ ಟೈಪ್ ಮಾಡ್ಕೊಂಡಿದ್ದೀನಿ. ಸೊ ಕನ್ಸ್ಟ್ರಕ್ಟರ್ ಒಳಗಡೆ ಈ ರೌಟರ್ನ ಯೂಸ್ ಮಾಡೋಣ ನಾವೀಗ. ಪ್ರೈವೇಟ್ ರೌಟರ್. ಓಕೆ, ಈಗ ಈ ರೌಟರ್ನ ಇಲ್ಲಿ ಯೂಸ್ ಮಾಡೋಣ. ದಿಸ್ ಸಿಂಟ್ಯಾಕ್ಸ್ ಏನು ಅಂದ್ರೆ ದಿಸ್ ಡಾಟ್ ರೌಟರ್ ಡಾಟ್ ನ್ಯಾವಿಗೇಟ್ ಫಂಕ್ಷನ್ ಒಳಗಡೆ ನಾವು ಬೇಕಾಗಿರುವ ಪಾತ್ ಅನ್ನ ಕೊಡಬೇಕು. ಇಲ್ಲಿ ನೋಡಿದ್ವಿ ನಾವು ಲಾಸ್ಟ್ ವಿಡಿಯೋದಲ್ಲಿ ಆ್ಯಪ್ ರೌಟಿಂಗ್ ಮಾಡ್ಯೂಲ್ನಲ್ಲಿ ನಾನು ರೌಟಿಂಗ್ಸ್ ಕೊಟ್ಟಿದ್ದೆ, ಲಾಗಿನ್, ಡ್ಯಾಶ್ ಬೋರ್ಡ್ ಈ ಥರ. ನಮ್ಗೆ ಈಗ ಲಾಗಿನ್ ಸಕ್ಸಸ್ಫುಲ್ ಆದರೆ ಡ್ಯಾಶ್ ಬೋರ್ಡ್ಗೆ ಹೋಗ್ಬೇಕು. ಸೊ ಸೇಮ್ ರೌಟಿಂಗ್ನ ತಗೊಂಬಂದು ಇಲ್ಲಿ ಕೊಡೋಣ. ಒಂದು ವೇಳೆ ಇದ್ರ ಮೀನಿಂಗ್, ಈ ಫಂಕ್ಷನ್ ಮೀನಿಂಗ್ ಏನು ಅಂತಂದ್ರೆ ಯೂಸರ್ ನೇಮ್ ಇಸ್ ಈಕ್ವಲ್ ಟು ಅಡ್ಮಿನ್ ಅಂಡ್ ಪಾಸ್ವರ್ಡ್ ಇಸ್ ಈಕ್ವಲ್ ಟು admin 123 ಅಂತ ಕೊಟ್ರೆ ಡ್ಯಾಶ್ ಬೋರ್ಡ್ಗೆ ರೌಟ್ ಆಗಬೇಕು. ಒಂದು ವೇಳೆ ಈ ಪಾಸ್ವರ್ಡ್ ಅಥವಾ ಯೂಸರ್ ನೇಮ್ ರಾಂಗ್ ಅಂತ ಇದ್ರೆ ಕನ್ಸೋಲ್ ಲಾಗ್ ಕೊಡೋಣ, ಇಲ್ಲಿ ಲಾಗಿನ್ ಫೇಲ್ಯೂರ್ ಅಂತ ಬರಬೇಕು. ಸೊ ಇದು ಮೀನಿಂಗ್. ಓಕೆ, ಈಗ ಔಟ್ಪುಟ್ ನೋಡೋಣ. ಅಡ್ಮಿನ್ 1 ಅಂತ ಮಾತ್ರ ಕೊಟ್ಟಿರ್ತೀನಿ ನಾನೀಗ. ಓಕೆ, ಲಾಗಿನ್ ಕೊಡ್ತೀನಿ. admin 1 ಲಾಗಿನ್ ಫೇಲ್ಯೂರ್. ಸೊ ನಾನು ಅಲ್ಲಿ ಕಂಡೀಷನ್ ಕೊಟ್ಟಿದ್ದೆ admin 123 ಆದರೆ ಮಾತ್ರ ಸಕ್ಸಸ್ ಆಗಬೇಕು. ಸೊ ಈಗ ಮತ್ತೆ ನನ್ನ ಪಾಸ್ವರ್ಡ್ನ ಚೇಂಜ್ ಮಾಡಿ admin 123 ಅಂತ ಕೊಟ್ಟು ಲಾಗಿನ್ ಕೊಡ್ತೀನಿ. ನೋಡಿ, ಈಗ ಆಟೋಮೆಟಿಕ್ ಆಗಿ ಡ್ಯಾಶ್ ಬೋರ್ಡ್ಗೆ ರೀಡೈರೆಕ್ಟ್ ಆಗಿದೆ, ಡ್ಯಾಶ್ ಬೋರ್ಡ್ ವರ್ಕ್ಸ್ ಅಂತ ಬರ್ತಾ ಇದೆ. ಸೊ ಇದ್ರ ಮೀನಿಂಗ್ ಏನಾಗ್ತಿದೆ ಈಗ ಅಂತಂದ್ರೆ ನಾವು HTML ಫೈಲಲ್ಲಿ ನಾವು ಈ ಫಾರ್ಮ್ ಇನ್ಪುಟ್ ಫೀಲ್ಡಲ್ಲಿ ಯೂಸರ್ ನೇಮ್ ಅಂಡ್ ಪಾಸ್ವರ್ಡ್ ಅಂತ ಏನು ಎರಡು ಫೀಲ್ಡ್ ಕ್ರಿಯೇಟ್ ಮಾಡಿದೀವಿ, ಈ ಎರಡು ವೇರಿಯಬಲ್ ಯೂಸರ್ ನೇಮ್ ಅಂಡ್ ಪಾಸ್ವರ್ಡ್ ವೇರಿಯಬಲ್ ಈ ಲಾಗಿನ್ ಸಬ್ಮಿಟ್ ಅಂದ್ರೆ ಬಟನ್ ಕ್ಲಿಕ್ ಫಂಕ್ಷನ್ ನಿಂದ ಈ ಲಾಗಿನ್ ಸಬ್ಮಿಟ್ ಅನ್ನೋ ಒಂದು ಫಂಕ್ಷನ್ ಕಾಲ್ ಆಗ್ತಿದೆ. ಈ ಲಾಗಿನ್ ಸಬ್ಮಿಟ್ ಫಂಕ್ಷನ್ ಒಳಗಡೆ ನಾನು ಯೂಸರ್ ನೇಮ್ ಅಡ್ಮಿನ್ ಅಂಡ್ ಪಾಸ್ವರ್ಡ್ admin 123 ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ತಾ ಇದ್ದೀನಿ. ಒಂದು ವೇಳೆ ಈ ಯೂಸರ್ ನೇಮ್ ಪಾಸ್ವರ್ಡ್ ಮ್ಯಾಚ್ ಆಯಿತು ಅಂತಂದ್ರೆ ನಾನು ರೌಟರ್ ನ್ಯಾವಿಗೇಟ್ ಯೂಸ್ ಮಾಡಿಕೊಂಡು ಡ್ಯಾಶ್ ಬೋರ್ಡ್ಗೆ ರೌಟ್ ಮಾಡ್ತಾ ಇದ್ದೀನಿ. ಒಂದು ವೇಳೆ ಪಾಸ್ವರ್ಡ್ ಅಥವಾ ಯೂಸರ್ ನೇಮ್ ಏನಾದರೂ ಒಂದು ರಾಂಗ್ ಇತ್ತು ಅಂತಂದ್ರೆ ಲಾಗಿನ್ ಫೇಲ್ಯೂರ್ ಅಂತ ಕನ್ಸೋಲಲ್ಲಿ ಚೆಕ್ ಮಾಡ್ತಿದ್ದೀವಿ. ನಿಮ್ಗೊಂದು ಡೌಟ್ ಬರ್ಬೋದು, ಈಗ ನಾವು ಡೆವಲಪರ್ ಆಗಿರೋದ್ರಿಂದ ನಾವು ಕನ್ಸೋಲ್ ಎಲ್ಲ ಓಪನ್ ಮಾಡ್ಕೊತೀವಿ, ಏನು ರಾಂಗ್ ಆಗ್ತಿದೆ, ಏನು ಸಕ್ಸಸ್ ಆಗ್ತಿದೆ ಇವೆಲ್ಲ ನೋಡ್ತಿದ್ದೀವಿ. ಅದೇ ಒಂದು ಯೂಸರ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡಿ. ಒಂದು ವೇಳೆ ನಾರ್ಮಲ್ ಯೂಸರು ಈಗ ಬರ್ತಾರೆ, ಅಡ್ಮಿನ್ ಅಂತ ಟೈಪ್ ಮಾಡ್ತಾರೆ ಯೂಸರ್. ಓಕೆ, ಪಾಸ್ವರ್ಡ್ ಅಂತ ಏನಾದರೂ ಒಂದು ವೇರಿಯಬಲ್ ಟೈಪ್ ಮಾಡ್ತಾರೆ. ಈಗ ಲಾಗಿನ್ ಅಂತ ಕೊಟ್ಟರು. ಸೊ ಏನೂ ಆಗ್ತಾ ಇಲ್ಲ, ಏನೋ ಅವ್ರಿಗೆ ಗೊತ್ತೇ ಆಗೋದಿಲ್ಲ ಲಾಗಿನ್ ಆಗ್ತಿದೆಯಾ, ಸಕ್ಸಸ್ಫುಲ್ ಲಾಗಿನ್ ಆಯ್ತಾ. ಈಗ ಒಂದು ವೇಳೆ ಸಕ್ಸಸ್ಫುಲ್ ಲಾಗಿನ್ ಆದರೆ ಡ್ಯಾಶ್ ಬೋರ್ಡ್ಗೆ ಹೋಗುತ್ತೆ, ದಟ್ ಈಸ್ ಫೈನ್. ಒಂದು ವೇಳೆ ಈಗ ನಾನು ರಾಂಗ್ ಪಾಸ್ವರ್ಡ್ ಹಾಕಿದ್ದೀನಿ, ಅವ್ರಿಗೆ ಏನು ಗೊತ್ತೇ ಆಗ್ತಿಲ್ಲ, ಬಟ್ ನಾವಿಲ್ಲಿ ಏನಾದರೂ ಒಂದು ನೋಟಿಫಿಕೇಶನ್ ತರ ತೋರಿಸ್ಬೇಕು, ಇದು ರಾಂಗ್, ದಿಸ್ ಇಸ್ ಮಿಸ್ಟೇಕ್ ಅಂತನೋ ಅಥವಾ ರಾಂಗ್ ಪಾಸ್ವರ್ಡ್ ಅಥವಾ ರಾಂಗ್ ಕ್ರೆಡೆನ್ಷಿಯಲ್ ಈ ತರ ತೋರಿಸ್ಬೇಕು. ಸೊ ಈ ತರ ತೋರಿಸೋದಕ್ಕೆ ನಾವು ಯೂಸರ್ಸ್ಗೆ ಟೋಸ್ಟರ್ ಅಂತ ಒಂದು ಯೂಸ್ ಮಾಡ್ತೀವಿ. ನೀವು ಗೂಗಲಲ್ಲಿ ಹುಡುಕ್ಬೋದು, ಟೋಸ್ಟರ್ ಫಾರ್ ಆಂಗ್ಯುಲರ್ ಅಂತ ಟೈಪ್ ಮಾಡಿದ್ರೆ ನಿಮಗೆ ಒಂದು npm ಟೋಸ್ಟರ್ ಬರುತ್ತೆ. ಓಕೆ ನೋಡಿ, NGX ಟೋಸ್ಟರ್, ಇದು ಕಂಪ್ಲೀಟ್ ಡೀಟೇಲ್ಸ್ ಇದೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಈ ಟೋಸ್ಟರ್ ಪ್ಯಾಕೇಜ್ನ ನಾವು ಯಾವ ಥರ ಇನ್ಸ್ಟಾಲ್ ಮಾಡೋದು ಅಂಡ್ ಯಾವ ಥರ ಯೂಸ್ ಮಾಡಬೇಕು ಅನ್ನೋದನ್ನ ನೋಡೋಣ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಕೊಲೀಗ್ಸ್, ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು.